ಎಲ್ಲರಿಗೂ ನಮಸ್ಕಾರ. ವಿವಿಧ ಕಂಠಸ್ಥ ಸ್ತೋತ್ರಗಳು ಈ ವಿಭಾಗದಲ್ಲಿ ಮತ್ತೊಂದು ಪ್ರಸ್ತುತಿ. ಭಗವದ್ಗೀತಾ ಧ್ಯಾನ ಶ್ಲೋಕಗಳು ಕಂಠಸ್ಥ ಮಾಡಲೇಬೇಕಾಗಿರುವಂಥದ್ದು. ಭಗವದ್ಗೀತೆ ಪಾರಾಯಣ ಗ್ರಂಥಗಳಲ್ಲಿ ಒಂದು. ಹಿಂದೆ ಭೂದೇವಿ ವಿಷ್ಣುವನ್ ಕುರಿತು ಈ ರೀತಿ ಕೇಳ್ತಾಳೆ, ಲೋಕದಲ್ಲಿ ಪ್ರಾರಬ್ಧವನ್ನು ಅನುಭವಿಸ್ತಾ ಇರೋನಿಗೆ ಪರಮೇಶ್ವರನಲ್ಲಿ ಅಖಂಡವಾದ ಭಕ್ತಿ ಹೇಗುಂಟಾಗತ್ತೆ? ಆವಾಗ ವಿಷ್ಣು ಹೇಳ್ತಾನೆ, ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಸ್ತದ ಸಮುಕ್ತ ಸ ಸುಖಿ ಲೋಕೆ ಕರ್ಮಣ ನೋಪಲಿಪ್ಯತೆ. ಅಂದರೆ ಯಾರು ಗೀತಾಭ್ಯಾಸದಲ್ಲಿ ನಿರತನಾಗಿರ್ತಾನೋ ಅವನು ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ರೂ ಕೂಡ ಕರ್ಮದಿಂದ ಲಿಪ್ತನಾಗೋದಿಲ್ಲ, ಲೋಕದಲ್ಲಿ ಅವನೇ ಮುಕ್ತನು, ಅವನೇ ಸುಖಿಯು ಅಂತ ಹೇಳ್ತಾನೆ. ಮಾರ್ಗಶಿರ ಶುದ್ಧ ಏಕಾದಶಿ ದಿನ ಗೀತೆಯ ಜನ್ಮದಿನವಾಗಿರುತ್ತದೆ. 5,500 ವರ್ಷಗಳಾದರೂ ಕೂಡ ಗೀತೆ ಮಾಸದ ಕುಂದದ ನಂದದ ಜ್ಞಾನ ಜ್ಯೋತಿಯಾಗಿ ನಿಯಮಪೂರ್ವಕವಾಗಿ ಪಾರಾಯಣ ರೂಪದಲ್ಲಿಯೂ ಜ್ಞಾನ ಯಜ್ಞ ರೂಪದಲ್ಲಿಯೂ ಜಯಂತ್ಯೋತ್ಸವ ರೂಪದಲ್ಲಿಯೂ ಜೀವಂತವಾಗಿ ಆಚರಣೆಯಲ್ಲಿದೆ ಅಂತಂದರೆ ಅದರ ಸಾರ ಎಷ್ಟು ಸತ್ವಯುಕ್ತವಾಗಿದೆ ಎನ್ನುವುದು ಎಲ್ಲರಿಗೂ ಕೂಡ ಗೊತ್ತಿರುವ ಮಾತೇ ಆಗಿದೆ. ಅದು ಅಲ್ಲದೆ ಅತ್ಯಾಶ್ಚರ್ಯವಾದ ಮಾತಲ್ಲವೇ? ಪರಸ್ಪರ ಹತ್ಯೆಗಾಗಿ ಸೇರಿದ್ದಂತಹ ಉಭಯ ಪಕ್ಷಗಳ ಜನರನ್ನು ಕಂಡಾಗ ಅರ್ಜುನನ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂತಹ ವೇದನೆಯ ವರ್ಣನೆಯೊಂದಿಗೆ ಗೀತೆ ಪ್ರಾರಂಭವಾಗುತ್ತದೆ. ಅರ್ಜುನನ ಅಳಲನ್ನು ಈ ಒಂದು ಸ್ವರಚಿತ ಕೃತಿಯಲ್ಲಿ ನಾವು ಕೇಳೋಣ. ಆಗದು ಕೃಷ್ಣ ಆಗದು ಕೃಷ್ಣ ಆಗದು ಕೃಷ್ಣ ನನ್ನಿಂದಾಗದು, ಕಾರಣವನ್ನು ಕೇಳುವಿಯಾದರೆ ನಾನಿನಗೆ ಹೇಳುವೆನು ಕೃಷ್ಣ. ವಿಜಯವನಾಗಲಿ ರಾಜ್ಯವನಾಗಲಿ ಸುಖವನಾಗಲಿ ಭೋಗವನಾಗಲಿ ಇಚ್ಛಿಸೇನು ಕೃಷ್ಣ ನಾನಿಚ್ಛಿಸೇನು. ಕುಲದ ನಾಶ ಕುಲಧರ್ಮದ ನಷ್ಟ, ಧರ್ಮನಾಶದಿಂದ ಪಾಪ ಕೊಡದ ಭರಣ, ಸ್ತ್ರೀಯರು ದೂಷಿತವಾಗುವಿಕೆ ವರ್ಣ ಸಾಂಕರ್ಯದ ಪ್ರಭಾವ, ಪಿಂಡ ತರ್ಪಣಾದಿಗಳ ಲೋಪ, ಪಿತೃಗಳ ಅಧೋಗತಿ ನರಕ ಪ್ರಾಪ್ತಿ, ಸ್ವಜನ ಹತ್ಯಾ ನನ್ನಿಂದಾಗದು ನನ್ನಿಂದಾಗದು ಆಗದು ಆಗದು. ಅರ್ಜುನನಿಗಾದ ಮನಸ್ಸಿನ ತಳಮಳವನ್ನು ಕಳೆಯಲು, ಅವನ ಸಂದೇಹಗಳನ್ನು ನಿವಾರಿಸಲು ಶ್ರೀಕೃಷ್ಣನು ಆಡಿದ ಮಾತುಗಳಲ್ಲಿ ನಮ್ಮ ಹಿಂದೂ ಧರ್ಮದ ನಿರೂಪಣೆಯನ್ನು ಅಳವಡಿಸಲಾಗಿದೆ. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಶ್ರೀಕೃಷ್ಣನು ಭಗವಂತನಾಗಿಯೇ ವ್ಯವಹರಿಸುತ್ತಾನೆ. ಭಗವಂತನ ಉಸಿರು ಗೀತೆ, ಗೀತೆಯ ಪ್ರಾಣ ಭಗವಂತ, ಅರ್ಥಾತ್ ಅವಿನಾಭಾವ ಸಂಬಂಧ. ಶ್ರೀಮದ್ ಭಗವದ್ಗೀತೆಯು ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾಣಿ. ನರನನ್ನು ನಿಮಿತ್ತವಾಗಿ ಇರಿಸಿಕೊಂಡು ನರಕುಲಕ್ಕೆ ಕೊಟ್ಟಂತಹ ದಿವ್ಯ ಸಂದೇಶ. ಇದು ನರನಾರಾಯಣರ ಸಂವಾದ. ವಿದ್ವಾಂಸರ ವಿದ್ಯೆಗೆ, ವೇದಾಂತಿಗಳ ತತ್ವಜ್ಞಾನಕ್ಕೆ, ಯತಿಗಳ ವೈರಾಗ್ಯಕ್ಕೆ, ಪಂಡಿತರ ಪಾಂಡಿತ್ಯಕ್ಕೆ, ಜನಸಾಮಾನ್ಯರ ವ್ಯವಹಾರ ಜ್ಞಾನಕ್ಕೆ ಗೀತೆಯು ಒರೆಗಲ್ಲು ಇದ್ದಂತೆ. ಗೀತೆಯು ಹೊರನೋಟಕ್ಕೆ ಸುಲಭ ಗ್ರಾಹ್ಯ ಅನಿಸಿದರೂ ಒಳಹೊಕ್ಕು ನೋಡಿದರೆ ಅನರ್ಘ್ಯ ಮುತ್ತುಗಳು ಸಿಗುತ್ತವೆ. ಈ ಕಾರಣದಿಂದಲೇ ಗೀತಾ ಪಾರಾಯಣವು ಬಹುಕಾಲದಿಂದ ರೂಢಿಯಲ್ಲಿದ್ದು ಇಂದಿಗೂ ಕೂಡ ಜೀವಂತವಾಗಿದೆ.
ಆದ್ದರಿಂದ ಪ್ರತಿನಿತ್ಯ ನಾವೆಲ್ಲರೂ ಕೂಡ ಗೀತಾ ಪಾರಾಯಣ ಮಾಡಬೇಕು. ನಾವು ನಮ್ಮ ಸತ್ಸಂಗದ ತರಗತಿಯಲ್ಲಿ ಹೇಳಿದ್ದೀವಿ, ಗೀತಾ ಧ್ಯಾನ ಶ್ಲೋಕ ಹೇಳ್ಕೊಂಡು ಪ್ರತಿ ದಿವಸನೂ ಕೂಡ 10 ಶ್ಲೋಕಗಳನ್ನು ನಾವು ಓದ್ಕೊಂಡು ಅದರ ಒಂದು ಅರ್ಥವನ್ನು ತಿಳ್ಕೊಂಡು ನಾವೇನು ವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದೇವೆ ಅದರಂತೆ ನಾವು ಅನುಸಂಧಾನ ಮಾಡಬೇಕು ಅಂತ. ಯಾಕೆಂದರೆ DVG ಅವರು ಹೇಳಿರೋ ಹಾಗೆ ಈ ಒಂದು ಭಗವದ್ಗೀತೆ ಜೀವನದ ಧರ್ಮ. ನಮ್ಮ ಒಂದು ಜೀವನವನ್ನು ಸುಧಾರಣೆಗೊಳಿಸಿ ಅದನ್ನು ಪರಿವರ್ತನೆಗೊಳಿಸಿಬಿಡುತ್ತೆ. ನಮ್ಮ ಜನ್ಮವು ಸಾರ್ಥಕವಾಗತ್ತೆ. ಆದ್ದರಿಂದ ಗೀತಾ ಪಾರಾಯಣದ ಅಧ್ಯಯನ ಅತ್ಯಂತ ಮುಖ್ಯವಾಗಿದೆ. ತಾವೆಲ್ಲರೂ ಕೂಡ ಈಗ ನಾವು ಏನು ಪಾರಾಯಣವನ್ನು ಧ್ಯಾನ ಶ್ಲೋಕ ಮಾಡ್ತೀವಿ ಅದನ್ನು ಕಂಠಸ್ಥ ಮಾಡಿ ಪ್ರತಿದಿನ ಹೇಳಿಕೊಂಡು 10 ಶ್ಲೋಕಗಳನ್ನು ನೀವು ಓದ್ಕೊಳ್ಳಿ ಅಂತ ನಿವೇದಿಸ್ಕೊಳ್ತಾ ಈಗ ಆ ಒಂದು ಧ್ಯಾನ ಶ್ಲೋಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತುತೆ ವ್ಯಾಸವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರೇ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ ಪ್ರಪನ್ನಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸತ್ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮದ್ರೋಣತಟ ಜಯದ್ರಥಜಲ ಗಾಂಧಾರನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮಾ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣನದಿ ಕೈವರ್ತಕ ಕೇಶವಃ. ಪಾರಾಶರ್ಯ ವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹಃ ಪೇಪೀಯಮಾನಂ ಮುದಾ ಭೂಯಾದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನಃ ಶ್ರೇಯಸೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ.
ಇದುವರೆಗೂ ಕೂಡ ಎಲ್ಲರೂ ಧ್ಯಾನ ಶ್ಲೋಕದ ಒಂದು ಪಾರಾಯಣ ಹೇಗೆ ಮಾಡೋದು ಅಂತಂದ್ಬಿಟ್ಟು ಶ್ರವಣಿಸಿದ್ದೀರಿ. ಎಲ್ಲರೂ ಸ್ಪಷ್ಟ ಉಚ್ಚಾರದಿಂದ ಇದನ್ನು ಕಂಠಸ್ಥ ಮಾಡಿ ಪ್ರತಿನಿತ್ಯ ಹೇಳಿಕೊಂಡು ಗೀತೆಯಲ್ಲಿ ಇರತಕ್ಕಂತಹ 10 ಶ್ಲೋಕಗಳನ್ನು ನಾವು ಹೇಳ್ತಾ ಬರೋಣ ಅಂತ ನಿವೇದಿಸಿಕೊಳ್ತಾ ಈ ಒಂದು ಶ್ರವಣ ಕಾರ್ಯಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ವಿರಮಿಸ್ತೇನೆ. ಹರಿ ಓಂ.